ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನೀವು ಇಷ್ಟು ದಿನ ಕಾಯ್ತಾ ಇದ್ದೀರಾ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಾಗಿ. 7,900 ಚಿಲ್ಲರೆ ವೇಕೆನ್ಸೀಸ್ ಇತ್ತು. ಸೊ ಇದಕ್ಕೆ ರಿಲೇಟೆಡ್ ನಾನು ಜಸ್ಟ್ ಬ್ರೀಫ್ ನೋಟಿಫಿಕೇಶನ್ ಆಲ್ರೆಡಿ ಹಾಕಿದ್ದೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕೋರ್ಸ್ ಅವೈಲೇಬಲ್ ಇರುತ್ತೆ. ನಾನು ಹಾಗೂ ಮೆಟೀರಿಯಲ್ನ ಸಹ ಹಾಕ್ತಾ ಇರ್ತೀನಿ, ಲೈಕ್ ಶಾರ್ಟ್ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ದಟ್ ಆ ಪರ್ಟಿಕ್ಯುಲರ್ ವಿಡಿಯೋಸ್ ಸಹ ನಿಮ್ಗೆ ತಲುಪುತ್ತೆ. ಅಂಡ್ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಕೋರ್ಸ್ ನಾವು ಬೇಕಿದೆ ಸರ್, ನಮಗೆ ಕೋರ್ಸ್ ಬೇಕಿದೆ, ಪರ್ಟಿಕ್ಯುಲರ್ಗೆ ಕೋರ್ಸ್ ಬೇಕಿದೆ ಪರ್ಟಿಕ್ಯುಲರ್ ಪೋಸ್ಟ್ಗೆ ಅನ್ನೋರು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಕರೆ ಮಾಡ್ಬೋದು. ಓಕೆ, ಸೊ ನಾವು ಇನ್ ಕೇಸ್ ಏನಾದ್ರು ಬಿಸಿ ಇದ್ವಿ ಅಂತಂದ್ರೆ ಆದ ನಂತರ ನೀವು ನಾಡಿರೋದು ನೋಡ್ಕೊಂಡು ನಂತರ ಫೋನ್ ಮಾಡ್ತೀವಿ. ಡು ನಾಟ್ ವರಿ ಅಬೌಟ್ ದಿಸ್. ಸೊ ಈಗ ಏನಾದ್ರು ಕೋರ್ಸ್ ಮೆಟೀರಿಯಲ್ ಬೇಕಿದೆ ಅಂತಂದ್ರೆ ದಯಮಾಡಿ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ. ಓಕೆ, ಸೊ ನೌ ಲೆಟ್ ಅಸ್ ಗೆಟ್ ಡೀಪ್ ಇನ್ ಟು ದ ಡೀಟೇಲ್ಸ್ ಆಫ್ ಏನ್ ಪೋಸ್ಟ್ ಇತ್ತು ಅಂಡ್ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗೆ ನಡೆಸ್ತಾ ಇದ್ದಾರೆ, CBT 1 ಹೇಗೆ ನಡೀತಾ ಇದೆ, CBT 2 ಹೇಗೆ ನಡೀತಾ ಇದೆ ಅನ್ನೋದು ಡೀಟೇಲ್ ಮಾಹಿತಿನ ಹೇಳ್ತೀನಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಕೊನೆಯ ತನಕ ಈ ವಿಡಿಯೋನ ವಾಚ್ ಮಾಡಿ. ಸೊ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಇದಾವೆ ಹಾಗೂ DMS ಅಂದ್ರೆ ಡೆಪೋರ್ಟ್ ಮೆಟೀರಿಯಲ್ ಸೂಪರ್ಡೆಂಟ್ ಅಂತಾನು ಕರೀತಾರೆ. ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ರಿಸರ್ಚ್ ಅಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ ರಿಸರ್ಚ್ ಪೋಸ್ಟ್ ಅವೈಲೇಬಲ್ ಇದಾವೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಓಪನಿಂಗ್ ಆಫ್ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ನೋಡಿ 30th ಜುಲೈ 30th ನಿಂದ ಸ್ಟಾರ್ಟ್ ಆಗುತ್ತೆ. August 29th ತನಕ ಎಂಡ್ ಆಗುತ್ತೆ. ಅಂಡ್ ಕರೆಕ್ಷನ್ ವಿಂಡೋ ಬಂದ್ಬಿಟ್ಟು 30th August ಇಂದ 8th September ತನಕ ಇರುತ್ತೆ. ಓಕೆ, 8th September ತನಕ ಇರುತ್ತೆ. ಸೊ ಇದಾದ ನಂತರ ಸೊ ವೇಕೆನ್ಸಿಗೆ ಕೊಡುವಂತಹ ಪೇ ಬಂದ್ಬಿಟ್ಟು ನೋಡಿ, ಕೆಮಿಕಲ್ ಸೂಪರ್ವೈಸರ್ ರಿಸರ್ಚ್ ಅಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ ರಿಸರ್ಚ್ ಪೋಸ್ಟ್ ಪೊಸಿಷನ್ಸ್ಗೆ ನಿಮಗೆ ಲೆವೆಲ್ 7 ಇರುತ್ತೆ. ದಟ್ ಈಸ್ 44,900 ಬೇಸಿಕ್ ಪೇ ಇರುತ್ತೆ. ಓಕೆ, ಫುಲ್ ಇನ್ ಹ್ಯಾಂಡ್ ಸ್ಯಾಲ್ರಿ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಡಬಲ್ ಅಂತ ತಿಳ್ಕೊಳ್ಳಿ. ಸೊ ರೈಲ್ವೇಸ್ ಅಲ್ಲೆಲ್ಲ ನಿಮಗೆ ಜಾಸ್ತಿ ಇರುತ್ತೆ ಪೇ. ಅಂಡ್ ಈ ಪರ್ಟಿಕ್ಯುಲರ್ ಪೋಸ್ಟ್ ಬರೀ 17 ಪೋಸ್ಟ್ ಮಾತ್ರ ಇದಾವೆ, ಅದು ಗೋರಖ್ಪುರ್ ಅಲ್ಲಿ ಮಾತ್ರನೇ ಇದಾವೆ. ಸೊ ಅದು ಬಿಟ್ಟು ಇನ್ನು ಉಳಿದಿರೋ ಪೋಸ್ಟ್ ಎಲ್ಲದಕ್ಕೂ ಲೆವೆಲ್ 6 ಪೇ ಸ್ಕೇಲ್ ಕೊಡ್ತಾರೆ. 35,400 ಪೇ ಸ್ಕೇಲ್ ಇರುತ್ತೆ. ರೈಲ್ವೆ ಅಂತ ಅಂದ್ಮೇಲೆ ನಿಮಗೆ ಗೊತ್ತಿದೆ ಬೆನಿಫಿಟ್ಸ್ ಎಲ್ಲ ಜಾಸ್ತಿ. ಸೊ ಆ ಬೆನಿಫಿಟ್ಸ್ ಎಲ್ಲ ಸೇರಿಸಿ ನಿಮ್ಗೆ ಆಲ್ಮೋಸ್ಟ್ 2 ಟೈಮ್ಸ್ ಆಫ್ ದಿಸ್ ಸ್ಯಾಲರಿ ಬಂದ್ಬಿಡುತ್ತೆ. ಸೊ ಅಂಡ್ 7,934 ವೇಕೆನ್ಸೀಸ್ ಇದಾವೆ. ಆಲ್ ರೌಂಡ್ ಪುಟ್ ಟುಗೆದರ್ 7,951 ವೇಕೆನ್ಸೀಸ್ ಇದಾವೆ ಗೆಳೆಯರೆ. ಓಕೆ, ಎಲ್ಲ ರೀಜನ್ ವೈಸ್ ಸ್ಪೆಸಿಫಿಕ್ ನಾನು ಡೀಟೇಲ್ ಆಗಿ ಅನೆಕ್ಷರ್ ಬಿ ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಹ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನಾವು ಇಂಪಾರ್ಟೆಂಟ್ ಡೀಟೇಲ್ಸ್ ನ ಮಾತ್ರ ಡಿಸ್ಕಸ್ ಮಾಡೋಣ. ಅದರ್ ದೆನ್ ದಟ್ ಐ ವೋಂಟ್ ಡಿಸ್ಕಸ್ ದ ಅದರ್ ಡೀಟೇಲ್ಸ್. ಸೊ ಸ್ಟೇಜಸ್ ಆಫ್ ದ ಎಕ್ಸಾಮ್ ಅಂದ್ರೆ ಎಷ್ಟು ಸ್ಟೇಜ್ ಇರುತ್ತೆ, 2 ಸ್ಟೇಜ್ ಎಕ್ಸಾಮ್ ಇರುತ್ತೆ. ಇದೆಲ್ಲ 2 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸ್ಟೇಜ್ 1 ಅಂಡ್ ಸ್ಟೇಜ್ 2 ಅಂತ ಕರೀತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂಡ್ ದೆನ್ ಮೆಡಿಕಲ್ ಎಕ್ಸಾಮಿನೇಷನ್. ಅದಾದ ನಂತರ ನೀವು ಫೈನಲ್ ಆಗಿ ಸೆಲೆಕ್ಷನ್ ಆಗ್ತೀರಾ. RRB ನಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಬರ್ದಿರೋರಿಗೆ ಹೇಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಎಂಟ್ರಿ ಆಗಬೇಕು ಅಂತಂದ್ರೆ 15 ಟೈಮ್ಸ್ ಆಫ್ ದ ನಂಬರ್ ಆಫ್ ಪೋಸ್ಟ್. ಎಷ್ಟು 7,951 ಇದಾವಲ್ವಾ, ಮಲ್ಟಿಪ್ಲೈ ಬೈ 15 ಟೈಮ್ಸ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಅಷ್ಟು ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಗೆಳೆಯರೆ. ಓಕೆ, ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದಾದ ನಂತರ ಆಲ್ಮೋಸ್ಟ್ 1.5 lakh ನಿಯರ್ ಬೈ ಬರ್ತಾರೆ. ಸೊ ಇದಾದ ನಂತರ ನಿಮಗೆ ನೋಡಿ ನೆಕ್ಸ್ಟ್ ಇಮೇಲ್ ಅಂಡ್ ಮೊಬೈಲ್ ನಂಬರ್ ತುಂಬಾ ಇಂಪಾರ್ಟೆಂಟ್. ಅಂಡ್ ನೆಗೆಟಿವ್ ಮಾರ್ಕಿಂಗ್ ಸಹ ಇದೆ. ನೆಗೆಟಿವ್ ಮಾರ್ಕಿಂಗ್ ವೆರಿ ಇಂಪಾರ್ಟೆಂಟ್. 1/3 ಆಫ್ ದ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಫಾರ್ ಎವ್ರಿ ರಾಂಗ್ ಆನ್ಸರ್. ಅಂಡ್ ಇಮೇಲ್ ಅಂಡ್ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಕೊಟ್ಟಿರಿ, ಸೊ ದಟ್ ಎವ್ರಿ ಅಪ್ಡೇಟ್ಸ್ ನಿಮ್ಗೆ ಇಮೇಲ್ ಅಂಡ್ ಮೊಬೈಲ್ ನಂಬರ್ಗೆ ಬರೋದು. ಓಕೆ, ಅಂಡ್ ಇದರಲ್ಲಿ ರಿಫಂಡ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ. ನೀವೇನು ಅಮೌಂಟ್ ಪೇ ಮಾಡಿರ್ತೀರಾ, SC ST ಬೇರೆ ಕ್ಯಾಟಗರಿ ವುಮೆನ್ ಅವರೆಲ್ಲ ಆದ್ರೆ ನಿಮಗೆ 250 rupees ರೀಫಂಡ್ ಆಗುತ್ತೆ. ಏನ್ ಕಟ್ಟಿರ್ತೀರಾ ಅಮೌಂಟ್ ಕಂಪ್ಲೀಟ್ ಬರುತ್ತೆ. ಅದರ್ ಕ್ಯಾಟಗರೀಸ್ಗೆ 500 rupees ಪೇ ಮಾಡಿರ್ತೀರಾ, 400 rupees ನಿಮ್ಗೆ ರೀಫಂಡ್ ಮಾಡ್ತಾರೆ. 100 rupees ಮಾತ್ರ ಫೀ ಚಾರ್ಜ್ ಮಾಡ್ಕೋತಾರೆ. ಓಕೆ, ಸೊ ಇದೆಲ್ಲ ಒನ್ ಸೈಡ್. ಅಂಡ್ ನಾವು ಕಮಿಂಗ್ ಟುವರ್ಡ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ವೆರಿ ಇಂಪಾರ್ಟೆಂಟ್ ಏನಂದ್ರೆ ರೈಟ್ ಆಫ್ ಅಪಾಯಿಂಟ್ಮೆಂಟ್ ಬಂದ್ಬಿಟ್ಟು ನಿಮಗೆ ಯಾವ ಕ್ಯಾಟಗರಿನಲ್ಲಿ ಹಾಕಿರ್ತೀರಾ, ಲೈಕ್ ಪೋಸ್ಟ್ ಸಹ ಯಾವ ರೀಜನಲ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರುತ್ತೆ ಆ ರೀಜನ್ಗೆ ಮಾತ್ರನೇ ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಅಲ್ಲಿ ಮಾತ್ರನೇ ಪೋಸ್ಟಿಂಗ್ ಇರುತ್ತೆ. ಅದಾದ ನಂತರ ಪೋಸ್ಟಿಂಗ್ ಅಂತಂದ್ರೆ ನಿಮಗೆ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್, ನೀವು ಈಗ ಫಾರ್ ಎಕ್ಸಾಂಪಲ್ ಹುಬ್ಳಿನಲ್ಲಿ ಮಾಡ್ತಾ ಇದ್ದೀರಾ, ನನಗೆ ಬೆಂಗಳೂರು ಬೇಕಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಕೊಡಲ್ಲ. ಮಿನಿಮಮ್ 5 to 10 years ಆಫ್ ಸರ್ವಿಸ್ ಕೊಡಬೇಕಾಗುತ್ತೆ. ಅದಾದ ನಂತರನೇ ಕೊಡ್ತಾರೆ. ಓಕೆ, ಅಂಡ್ ಫ್ರೀ ಟ್ರೈನ್ ಟ್ರಾವೆಲ್ ಫೆಸಿಲಿಟಿ ಇರುತ್ತೆ. ಅದೆಲ್ಲ ನಿಮ್ಮ ರೈಲ್ವೆ ಕ್ಲಾಸ್ ಆಫೀಸರ್ಸ್ ಎಲ್ಲರಿಗೂ ನಿಮಗೆ ಫ್ರೀ ಟ್ರೈನ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಅಂಡ್ ಯೂಶಲಿ ಫಾರ್ SC ST ಅಂತಂದ್ರೆ ನೀವು ಫ್ರೀ ಆಗಿ ಬರ್ಬೋದು. ಎಕ್ಸಾಮಿನೇಷನ್ ಬರೆಯೋದಕ್ಕೂ ಸಹ ನಿಮಗೆ ಫ್ರೀ ಇರುತ್ತೆ ಗೈಸ್. ಓಕೆ, ಅಂಡ್ ಅದರ್ ಕ್ಯಾಟಗರೀಸ್ ಇರಲ್ಲ. ಸೊ ಈ ನೋಟಿಫಿಕೇಶನ್ ಅಲ್ಲಿ ಏನಾದ್ರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ, ನಾನಿದು ಈ ವಿಡಿಯೋನಲ್ಲಿ ಹೇಳೋದು ಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದೆ, ಈ ಪರ್ಟಿಕ್ಯುಲರ್ ಇಮೇಲ್ ID ಹಾಗೂ ಈ ಪರ್ಟಿಕ್ಯುಲರ್ ಫೋನ್ ನಂಬರ್ಸ್ಗೆ ಕರೆ ಮಾಡಿ ನೀವು ಡೀಟೇಲ್ಸ್ನ ಕೇಳ್ಕೋಬಹುದು. ಓಕೆ,
ಜಸ್ಟ್ ನೋಟ್ ಡೌನ್ ದೀಸ್ ನಂಬರ್ಸ್. ನಾನು ಈ ನಂಬರ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಹ ಹಾಕಿರ್ತೀನಿ, ಹಾಗೂ thumbnail ಅಲ್ಲಿ ಸಹ ಇರುತ್ತೆ. ಬೇಕಂದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ, ಕನ್ಫ್ಯೂಷನ್ಸ್ ಇತ್ತಂತಂದ್ರೆ ಈ ನಂಬರ್ಸ್ಗೂ ಸಹ ಕರೆ ಮಾಡಿ ಕೇಳ್ಬೋದು. ಅದು ಯಾವಾಗ ವರ್ಕಿಂಗ್ ಟೈಮ್ ಲೈನ್ 10 AM to 5 PM ಆನ್ ಆಲ್ ವರ್ಕಿಂಗ್ ಡೇಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಓಕೆ, ನೋಡಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಮೆಡಿಕಲ್ ಫಿಟ್ನೆಸ್ ಅಲ್ಲಿ ಐಸೈಟ್ ಸ್ವಲ್ಪ ಕ್ಲಿಯರ್ ಆಗಿ 6/6 ವಿಷನ್ ಇರಲ್ಲ. ಓಕೆ, 6/9 ವಿಷನ್ ಇರಲ್ಲ. ಇಲ್ಲಿ ನೋಡಿ ವಿಷನ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ. A3 ಅಂತಂದ್ರೆ ಯಾವ ಸ್ಟ್ಯಾಂಡರ್ಡ್ಸ್ ಇರಬೇಕು, B1 B2 C1 ಈ ಸ್ಟ್ಯಾಂಡರ್ಡ್ಸ್ ನ ಬಿಟ್ಟು ಬೇರೆ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ನೀವು ಎಲಿಜಿಬಲ್ ಇರಲ್ಲ. ಸೊ ಈ ಸ್ಟ್ಯಾಂಡರ್ಡ್ಸ್ ನ ನೋಡ್ಕೊಂಡು ನಿಮ್ಮ ಐಸೈಟ್ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ಸ್ ನ ನೋಡ್ಕೊಂಡು ನೀವು ಏನ್ ಮಾಡಿ, ಅಪ್ಲಿಕೇಶನ್ ಅಪ್ಲೈ ಮಾಡಿ. ಇಲ್ಲ ಅಂತಂದ್ರೆ ನೀವು ಹಾಕಿರೋಂತ ಅಮೌಂಟ್ ವೇಸ್ಟ್ ಆಗುತ್ತೆ ಗೆಳೆಯರೆ. ಓಕೆ, ಪ್ಲೀಸ್ ಲುಕ್ ಇನ್ ಟು ದಿಸ್ ಆಲ್ಸೋ. ಸೊ ವೆರಿ ಇಂಪಾರ್ಟೆಂಟ್, ಏಜ್ ಲಿಮಿಟ್. ಏಜ್ ಲಿಮಿಟ್ ಎಷ್ಟು? ಏಜ್ ಲಿಮಿಟ್ ನೋಡಿ 18ರಿಂದ 33 ವರ್ಷ ಮಿನಿಮಮ್ ಕೊಟ್ಟಿದ್ದಾರೆ. ಅಂದ್ರೆ ನಾರ್ಮಲಿ ಅಪ್ಲಿಕೇಬಲ್ ಏಜ್. ಓಕೆ, ಪ್ರಿಸ್ಕ್ರೈಬ್ಡ್ ಏಜ್ ಇಂದ ನಾರ್ಮಲ್ ಕೋರ್ಸ್ ಬಂದ್ಬಿಟ್ಟು ಇಷ್ಟು. ಅಪ್ಲಿಕೇಬಲ್ ಏಜ್ ಟು ದಿಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ಗೆ 18ರಿಂದ 36 ವರ್ಷ ತನಕ ಇದೆ ಗಾಯ್ಸ್. ಅಂದ್ರೆ ಈಗ ನೀವು 36 ವರ್ಷ ಇದ್ರೂ ಸಹ ಅಪ್ಲೈ ಮಾಡಬಹುದು. ಯು ಆರ್ ಎಲಿಜಿಬಲ್. ಡು ನಾಟ್ ವರಿ, ಯು ಆರ್ ಎಲಿಜಿಬಲ್. ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಮಿಸ್ ಮಾಡ್ಕೋಬೇಡಿ ಚಾನ್ಸ್ ನ. 18 ವರ್ಷದಿಂದ 36 ವರ್ಷ ವಿದ್ಯಾರ್ಥಿಗಳು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂಡ್ ಡೇಟ್ಸ್ ಸಹ ಕೊಟ್ಟಿದ್ದಾರೆ ನೋಡಿ. ಅಪ್ಪರ್ ಏಜ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ನಾಟ್ ಬಿಫೋರ್, ಅಂದ್ರೆ ಈ ಡೇಟ್ಸ್ ಬಿಫೋರ್ ಇದ್ರೆ ನೀವು ಅಪ್ಲೈ ಮಾಡಕ್ ಹೋಗಬೇಡಿ, ಈ ಡೇಟ್ಸ್ ಆಫ್ಟರ್ ಇದ್ರೆ ಅಪ್ಲೈ ಮಾಡಕ್ ಹೋಗಬೇಡಿ. ಓಕೆ, ಅಂಡ್ ಏಜ್ ರಿಲ್ಯಾಕ್ಸೇಷನ್ ಸಹ ನಿಮ್ಗೆ ಇರುತ್ತೆ ಗೈಸ್. ಏಜ್ ರಿಲ್ಯಾಕ್ಸೇಷನ್ ನೋಡಿ, SC ST ಅಂತಂದ್ರೆ 5 years ಏಜ್ ಲಿಮಿಟ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC 3 years, ಅದೇ ತರ ಅದರ್ ಎಕ್ಸ್ ಸರ್ವಿಸ್ ಕ್ಯಾಟಗರಿ ಇವರಿಗೆಲ್ಲರಿಗೂ ಸಹ ರಿಲ್ಯಾಕ್ಸೇಷನ್ ಇದೆ. ಅಂಡ್ ಫೀ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೆ ನಿಮಗೆ. ನೋಡಿ 500 ಪೇ ಮಾಡ್ತೀರಾ, 400 ರಿಫಂಡ್ ಆಗುತ್ತೆ, 100 rupees ಮಾತ್ರ ಚಾರ್ಜ್ ಮಾಡ್ಕೊಂತಾರೆ. ಬಟ್ ಒಟ್ಟಲ್ಲಿ 500 rupees ಈಗ ಪೇ ಮಾಡಿರಬೇಕು. ಅದು ಯಾವಾಗ ರಿಫಂಡ್ ಆಗುತ್ತೆ, ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡಿದೆ ಮಾತ್ರನೇ ರಿಫಂಡ್ ಆಗುತ್ತೆ. ಇದು ನಾನು ಹಳೆ ವಿಡಿಯೋನಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಓಕೆ, ಮೋಡ್ ಆಫ್ ಪೇಮೆಂಟ್ ಓನ್ಲಿ ಆನ್ಲೈನ್ ಮೋಡ್ ಇರುತ್ತೆ. ಅಂಡ್ ಯಾವುದೇ ತರ ಆಫ್ಲೈನ್ ಮೋಡ್ ಎಂಟರ್ಟೈನ್ ಮಾಡಲ್ಲ. ಓಕೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೀರಾ ಅಂತಂದ್ರೆ ನಿಮ್ಮ ಕ್ಯಾಟಗಿರಿ ಸರ್ಟಿಫಿಕೇಟ್ಸ್ ಅದೆಲ್ಲ ಮಾಡಿಸಿಟ್ಕೊಂಡಿರಿ. EWS ಕ್ಯಾಟಗಿರಿನಲ್ಲಿ ಕ್ಲೈಮ್ ಮಾಡ್ಬೇಕು ಸೀಟ್ಸ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಕಂಡೀಷನ್ಸ್ ನೀವು ಸ್ಯಾಟಿಸ್ಫೈ ಮಾಡಿರ್ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ವೆರಿ ಇಂಪಾರ್ಟೆಂಟ್, ಕಮಿಂಗ್ ಟುವರ್ಡ್ಸ್ ಸೆಲೆಕ್ಷನ್ ಪ್ಯಾಟರ್ನ್ ಆರ್ ರಿಕ್ರೂಟ್ಮೆಂಟ್ ಪ್ರಾಸೆಸ್. ಇದಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಸೊ ರಿಕ್ರೂಟ್ಮೆಂಟ್ ಪ್ರಾಸೆಸ್ 2 ಸ್ಟೇಜ್ ಅಲ್ಲಿ ನಡೆಯುತ್ತೆ ಗೈಸ್. ಒಂದು ಸ್ಟೇಜ್ 1, ಸ್ಟೇಜ್ 2, DV ಅಂಡ್ ಮೆಡಿಕಲ್. ಸ್ಟೇಜ್ 1 ಅಲ್ಲಿ ಏನೆಲ್ಲ ಇರುತ್ತೆ? ಸ್ಟೇಜ್ 1 ಅಲ್ಲಿ ನೋಡಿ ನಿಮಗೆ 90 ನಿಮಿಷದ ಟೆಸ್ಟ್ ಇರುತ್ತೆ. ಅಂಡ್ 120 minutes ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್ಸ್ಗೆ. ಅಂಡ್ ನಂಬರ್ ಆಫ್ ಕ್ವಶನ್ಸ್ ಬಂದು 100 ಕ್ವಶನ್ಸ್ ಇರ್ತವೆ ಗೈಸ್. ಸೊ 100 ಕ್ವಶನ್ಸ್ ಯಾವ್ದು ರಿಲೇಟೆಡ್ ಇರುತ್ತೆ ನೋಡಿ. ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂಡ್ ಜನರಲ್ ಅವೇರ್ನೆಸ್ ಇರುತ್ತೆ, ಹಾಗೂ ಜನರಲ್ ಸೈನ್ಸ್ ಸಹ ಇರುತ್ತೆ. ಸೊ ಇದ್ರ ಟೇಬಲ್ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್, ಐ ಮೀನ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹೇಗೆ ಕೊಟ್ಟಿದ್ದಾರೆ ನೋಡಿ. ನಂಬರ್ ಆಫ್ ಕ್ವಶನ್ಸ್, ಅದಕ್ಕೆ ಬೇಕಾಗಿರೋ ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ಗೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೈಯೆಸ್ಟ್ ಮಾರ್ಕ್ಸ್ ಇರೋದು ಮ್ಯಾಥ್ಸ್ ಅಂಡ್ ಸೈನ್ಸ್ಗೆ. ಓಕೆ, ಜನರಲ್ ಸೈನ್ಸ್, ಜನರಲ್ ಮ್ಯಾಥ್ ಇವೆಲ್ಲ 10th ಬೇಸ್ ಇರುತ್ತೆ. SSLC ಐ ಮೀನ್ CBSE ಸಿಲೆಬಸ್ 10th ಬೇಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಓದ್ಕೊಂಡ್ರೆ ಸಾಕು ಜನರಲ್ ಸೈನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಅಂಡ್ ಜನರಲ್ ಅವೇರ್ನೆಸ್ ಬಂದು ನೋಡಿ 15 ಮಾರ್ಕ್ ಮಾತ್ರ ಇರುತ್ತೆ. ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 25 ಮಾರ್ಕ್ಸ್ ಇರುತ್ತೆ ಗೈಸ್. 25 ಕ್ವಶನ್ಸ್, 25 ಮಾರ್ಕ್ಸ್. ಸೊ ಈ ತರ ನಿಮ್ಮ ಒಟ್ಟಲ್ಲಿ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ಅಲ್ಲಿ ಯಾರೆಲ್ಲ ಹೈಯೆಸ್ಟ್ ತೆಗಿತೀರಾ ನೀವು ಮಾತ್ರನೇ ಶಾರ್ಟ್ ಲಿಸ್ಟ್ ಆಗ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ನಾವು ಕೋರ್ಸ್ ಸಹ ಮಾಡಿರ್ತೀವಿ ಗೈಸ್. ಸೊ ಕೋರ್ಸ್ ಅವೈಲೇಬಲ್ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರೆ ಈಗಲೇ ತಗೊಳ್ಳಿ. ನಾವು ಡೈಲಿ ಬೇಸಿಸ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಹೋಗ್ತಿರ್ತೀವಿ. ಸೊ ದಟ್ ಯು ಗೈಸ್ ಕ್ಯಾನ್ ಲರ್ನ್ ಇಟ್ ಬೈ ದ ಟೈಮ್ ಕಮ್ಸ್. ಓಕೆ, ಆ ಕೋರ್ಸಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕರೆ ಮಾಡಬಹುದು. ಸೊ ಇದಾದ ನಂತರ ನೋಡಿ ಸೆಕೆಂಡ್ ಸ್ಟೇಜ್ CBT ಬಂದ್ಬಿಟ್ಟು ಏನೆಲ್ಲ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೇಜ್ CBT ಬಂದು ಗೈಸ್ ನೋಡಿ, ಸೆಕೆಂಡ್ ಸ್ಟೇಜ್ CBT ನಲ್ಲಿ ನಿಮಗೆ 150 ಕ್ವಶನ್ಸ್ ಇರುತ್ತೆ. ಅದು ಯಾವ್ದು ರಿಲೇಟೆಡ್ ಇರುತ್ತೆ. ಇದರಲ್ಲಿ 150ರಲ್ಲಿ 50 ಕ್ವಶನ್ಸ್ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಇರುತ್ತೆ. 100 ಕ್ವಶನ್ಸ್ ಕಂಪ್ಲೀಟ್ಲಿ ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ. ಟೆಕ್ನಿಕಲ್ ಅಂದ್ರೆ ಏನು, ನೀವು ಹಾಕಿರೋಂತ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ. ಸೊ ಜನರಲ್ ಅವೇರ್ನೆಸ್ ಬಂದು ನೋಡಿ, ಕರೆಂಟ್ ಅಫೇರ್ಸ್ ಕೊಟ್ಟಿದ್ದಾರೆ, ಇಂಡಿಯನ್ ಜಿಯೋಗ್ರಫಿ, ಕಲ್ಚರ್, ಹಿಸ್ಟ್ರಿ ಇದ್ರ ಬಗ್ಗೆ ಇರುತ್ತೆ. ಅಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ 10th ಬೇಸ್ ಇರುತ್ತೆ. ಅಂಡ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ ಸಹ ಕೊಟ್ಟಿದ್ದಾರೆ. ಅಂಡ್ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಅಂಡ್ ಟೆಕ್ನಿಕಲ್ ಅಬಿಲಿಟೀಸ್ 100 ಮಾರ್ಕ್ಸ್ ಇರುತ್ತೆ ಗೈಸ್. ನೋಡಿ ಈ ಟೇಬಲ್ ಸಹ ಇಂಪಾರ್ಟೆಂಟ್. ಇದಕ್ಕೂ ಸಹ ಕೋರ್ಸ್ ಅವೈಲೇಬಲ್ ಇರುತ್ತೆ. ನಾವು ಈಗ ಸದ್ಯಕ್ಕೆ ನಿಮಗೆ CBT 1 ಮಾತ್ರ ಕೋರ್ಸ್ ಮಾಡಿರ್ತೀವಿ. ಇದಾದ ನಂತರ ಯಾರೆಲ್ಲ ಪಾಸ್ ಆಗ್ತೀರಾ ಅವ್ರಿಗೆ CBT 2 ಸಹ ಅವೈಲೇಬಲ್ ಇರುತ್ತೆ. ಯು ಗೈಸ್ ಕ್ಯಾನ್ ಕಮ್ ಅಂಡ್ ಟೇಕ್ ಇಟ್.
ಅಂಡ್ ಇದ್ರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ ಜನರಲ್ ಅವೇರ್ನೆಸ್ 15 ಕ್ವಶನ್ಸ್ 15 ಮಾರ್ಕ್ಸ್, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ 15 ಕ್ವಶನ್ಸ್ 15 ಮಾರ್ಕ್ಸ್, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ 10 ಕ್ವಶನ್ಸ್ 10 ಮಾರ್ಕ್ಸ್, ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಕಂಟ್ರೋಲ್, ಪೊಲ್ಯೂಷನ್ ಕಂಟ್ರೋಲ್ 10 ಮಾರ್ಕ್ಸ್ 10 ಕ್ವಶನ್ಸ್, ಅಂಡ್ ಟೆಕ್ನಿಕಲ್ ಅಬಿಲಿಟಿ ಮಾತ್ರ 100 ಕ್ವಶನ್ಸ್ ಇರುತ್ತೆ 100 ಮಾರ್ಕ್ಸ್. ಇದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು ಗೈಸ್. ಸೊ ಮೇಲೆ CBT 1 ಆಗಿರ್ಬೋದು, CBT 2 ಆಗಿರ್ಬೋದು, ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ಮಿನಿಮಮ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಪಾಸ್ ಆಗೋದಕ್ಕೆ. 40% ತೆಗಿಲೇಬೇಕಾಗುತ್ತೆ ಅನ್ರಿಸರ್ವ್ಡ್ ಆಗಿದ್ರೆ. EWS ಆದ್ರೂ 40%, OBC ಆದ್ರೆ 30%, SC ST ಆದ್ರೆ 30 and 25% ಮಾರ್ಕ್ಸ್ ತೆಗೆದ್ರೆ ಸಾಕು. ಓಕೆ, ಅಂದ್ರೆ 100 ಮಾರ್ಕ್ಗೆ 25 ಮಾರ್ಕ್ ತೆಗೆದ್ರೆ ST ಅವರು ಶಾರ್ಟ್ ಲಿಸ್ಟ್ ಆಗ್ತೀರಾ ಅಂಡ್ SC ಅವರು ಸಹ ಶಾರ್ಟ್ ಲಿಸ್ಟ್ ಆಗ್ತಾರೆ. ಬಟ್ ಕ್ಯಾಂಡಿಡೇಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡೋದ್ರಲ್ಲಿ ಆ 15 ಟೈಮ್ಸ್ ಏನಿರುತ್ತೋ ಆ 15 ಟೈಮ್ಸ್ ರೇಷಿಯೋನಲ್ಲಿ ನೀವು ಬರಬೇಕು. ಓಕೆ, ಇಲ್ಲಿ ನೋಡಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ವರ್ಚುವಲ್ ಕ್ಯಾಲ್ಕುಲೇಟರ್ ವಿಲ್ ಬಿ ಮೇಡ್ ಅವೈಲೇಬಲ್ ಆನ್ ದ ಕಂಪ್ಯೂಟರ್ ಮಾನಿಟರಿಂಗ್ ಡ್ಯೂರಿಂಗ್ ದ ಸೆಕೆಂಡ್ ಸ್ಟೇಜ್ CBT. ಅಂದ್ರೆ ಮೀನಿಂಗ್ ಏನು, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇರ್ತವೆ ಜಾಸ್ತಿ. ಸೊ ವರ್ಚುವಲ್ ಕ್ಯಾಲ್ಕುಲೇಟರ್ ಸಹ ಅವೈಲೇಬಲ್ ಮಾಡಿದ್ರೆ ಡ್ಯೂರಿಂಗ್ ದ ಸ್ಟೇಜ್ 2 ಮಾತ್ರ. ಸೊ ಸ್ಟೇಜ್ 1ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು. ಸೊ ಸ್ಟೇಜ್ 1ಗೆ ವರ್ಚುವಲ್ ಕ್ಯಾಲ್ಕುಲೇಟರ್ ಇರುತ್ತೆ, ಆ ಡೀಟೇಲ್ಸ್ ಏನು ಹೇಳಿಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಸೊ ವರ್ಚುವಲ್ ಕ್ಯಾಲ್ಕುಲೇಟರ್ ಇಲ್ಲ ಅಂತ ಅಂದಾಗ ನೀವು CBT 1 ಮಾತ್ರ ಹಾಗೆ ಪ್ರಿಪೇರ್ ಆಗಬೇಕಾಗುತ್ತೆ. CBT 2 ಇಟ್ಸ್ ಓಕೆ. ಓಕೆ, CBT 2ಗೆ ವರ್ಚುವಲ್ ಕ್ಯಾಲ್ಕುಲೇಟರ್ ಇರುತ್ತೆ. ಈಗ ಡಿಸಿಪ್ಲೈನ್ ಮ್ಯಾಪಿಂಗ್ ಟೇಬಲ್ ಬರೋದಾದ್ರೆ, ಮೆಕ್ಯಾನಿಕಲ್ ಅಂಡ್ ಅಲಿಡ್ ಯಾರೆಲ್ಲ ಯಾವ ಬ್ರಾಂಚಸ್ ಆಫ್ ಮೆಕ್ಯಾನಿಕಲ್ ಅವರು ಮೆಕ್ಯಾನಿಕಲ್ ಪೋಸ್ಟ್ಗೆ ಅಪ್ಲೈ ಮಾಡ್ಕೋಬಹುದು ನೋಡಿ. ಮೆಕ್ಯಾನಿಕಲ್ ಗ್ರೂಪ್ ಅಂತಂದ್ರೆ ಏನು, ಎಕ್ಸಾಮ್ ಗ್ರೂಪ್ ಅಂದ್ರೆ ಇವಾಗ ಟೆಕ್ನಿಕಲ್ ಕ್ವಶನ್ಸ್ ಕೊಡ್ತಾರಲ್ವಾ, ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀರಾ ಅಥವಾ ಬೇರೆ ಈ ಪರ್ಟಿಕ್ಯುಲರ್ ಕೋರ್ಸಸ್ ಮಾಡಿದಾರೆ ಅಂದ್ರೆ, ನೀವು ಮೆಕ್ಯಾನಿಕಲ್ ಅಂತ ಇಲ್ಲಿ ಚೂಸ್ ಮಾಡಿದಾರೆ ಅಂತಂದ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಮೇಲೆನೆ ಕ್ವಶನ್ಸ್ ಬರುತ್ತೆ. ಅದೇ ತರ ಎಲೆಕ್ಟ್ರಿಕಲ್ ಅಂಡ್ ಅಲಿಡ್ ಇಂಜಿನಿಯರಿಂಗ್ ಅವ್ರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹಾಗೂ ಕಾಂಬಿನೇಷನ್ ಆಫ್ ಎನಿ ಸಬ್ ಸ್ಟ್ರೀಮ್ ಆಫ್ ಬೇಸಿಕ್ ಸ್ಟ್ರೀಮ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಿದ್ರು ಸಾಕು. ಓಕೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಷನ್, ಬೇರೆ ಏನೇ ಇದ್ರು ಸಹ ಎಲೆಕ್ಟ್ರಿಕಲ್ ಅಂಡರ್ ಬರ್ತೀರಾ. ಅದೇ ತರ ಎಲೆಕ್ಟ್ರಾನಿಕ್ಸ್ ಅಂಡ್ ಅಲಿಡ್ ಬ್ರಾಂಚಸ್ ನೋಡಿ, ಇಷ್ಟೆಲ್ಲ ಬ್ರಾಂಚಸ್ ನೀವು ಎಲೆಕ್ಟ್ರಾನಿಕ್ಸ್ ಅಂಡರೇ ಬರ್ತೀರಾ. ಸೊ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಅಂಡ್ ಕಂಟ್ರೋಲ್, ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೊ ಇವರೆಲ್ಲರೂ ಎಲೆಕ್ಟ್ರಾನಿಕ್ಸ್ ಅಂಡರೇ ಬರ್ತೀರಾ ಗೈಸ್. ಓಕೆ, ಅಂಡ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಬಂದಾಗ, ಸಿವಿಲ್ ಅಂಡ್ ಅಲಿಡ್ ಇಂಜಿನಿಯರಿಂಗ್ ಬ್ರಾಂಚಸ್ ಸಬ್ಜೆಕ್ಟ್ಸ್ ಇರುತ್ತೆ. ಓಕೆ, ಸೊ ಈ ಬ್ರಾಂಚಸ್ ಅವರು ಸಿವಿಲ್ ಅಂತ ನೀವು ಚೂಸ್ ಮಾಡ್ಕೋಬಹುದು. BSc ಕೆಮಿಸ್ಟ್ರಿ ಅಂತಂದ್ರೆ ಫಿಸಿಕ್ಸ್ ಮಾಡಿದ್ರೆ ನೀವು ಚೂಸ್ ಮಾಡ್ಕೋಬಹುದು. ಅಂಡ್ ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಆಗಿದ್ರೆ ನೀವು ಡಿಗ್ರಿ ಆರ್ ಈಕ್ವಲೆಂಟ್ ಇನ್ ಕೆಮಿಕಲ್ ಟೆಕ್ನಾಲಜಿ ಮಾಡಿರ್ಬೇಕಾಗಿರುತ್ತೆ. ಸೊ ಸ್ಪೆಷಲೈಸೇಷನ್ ಅಲ್ಲಿ ಅಥವಾ ಡಿಗ್ರಿ ಆರ್ ಈಕ್ವಲೆಂಟ್ ಇನ್ ಮೆಟಲರ್ಜಿ ಮಾಡಿರ್ಬೇಕು. ಸೊ ವಾಟ್ ಅಬೌಟ್ ಅದರ್ಸ್ಗೆ ಯಾವ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಸಹ ನಾನು ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ, ನೋಡೋಣ. ಅಂಡ್ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಗೈಸ್, ಈ ಯೂಶುವಲಿ ರೈಲ್ವೆ ಎಕ್ಸಾಮ್ ಅಂತ ಬಂದಾಗ CBT 1 ಆಗಿರ್ಬೋದು, CBT 2 ಆಗಿರ್ಬೋದು, CBT 1 ಅಂತ ಕರೆದಾಗ ತುಂಬಾ ಜನನೇ ಬಂದು ಬರೀತಾರೆ. ತುಂಬಾ ಲೆವೆಲ್ಸ್ ಇರ್ತಾವೆ, ಲೈಕ್ ಮಾರ್ನಿಂಗ್ ಸೆಷನ್, ಆಫ್ಟರ್ನೂನ್ ಸೆಷನ್, ಈವ್ನಿಂಗ್ ಸೆಷನ್, ಈ ತರ ಸೆಷನ್ಸ್ ಇರ್ತವೆ. ಸೊ ಮಾರ್ನಿಂಗ್ ಸೆಷನ್ ಅಲ್ಲಿ ಟಫ್ ಬಂದಿರ್ಬೋದು, ಈವ್ನಿಂಗ್ ಸೆಷನ್ ಅಲ್ಲಿ ಈಸಿ ಬಂದಿರ್ಬೋದು. ಸೊ ಇದನ್ನ ಏನ್ ಮಾಡ್ತಾರೆ, ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ಆ ನಾರ್ಮಲೈಸೇಷನ್ ಅಂತ ಮಾಡ್ಬಿಟ್ಟು ಎಲ್ಲರಿಗೂ ಈಕ್ವಲೆಂಟ್ ಬರೋ ಟಫ್ ಲೆವೆಲ್ ತರನೇ ಚೂಸ್ ಮಾಡ್ಕೋತಾರೆ. ಅಂದ್ರೆ ಟಫ್ ಇರ್ಬೋದು, ಮಾಡ್ರೇಟ್ ಇರ್ಬೋದು, ಏನಿರ್ಬೋದು, ಬಟ್ ಎಲ್ಲರಿಗೂ ಸಮಾನವಾದ ಡಿಫಿಕಲ್ಟಿ ಟೈಪ್ ಆಫ್ ಕ್ವಶನ್ಸ್ ಕೊಡ್ತಾರೆ. ಸೊ ಆ ನಾರ್ಮಲೈಸೇಷನ್ ಆಫ್ ಮಾರ್ಕ್ಸ್ ಸಹ ಇರುತ್ತೆ, ಅದರಿಂದ ಚಾನ್ಸ್ ಆಫ್ ಸೆಲೆಕ್ಷನ್ ಸಹ ಜಾಸ್ತಿ ಇರುತ್ತೆ ಯೂಶಲಿ. ಓಕೆ ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಸ್ಟೇಜ್ ಇಂದ ಸೆಕೆಂಡ್ ಸ್ಟೇಜ್ ಬರಬೇಕು ಅಂತಂದ್ರೆ 15 ಟೈಮ್ಸ್ ಪೀಪಲ್ ನ ಕಾಲ್ ಮಾಡ್ತಾರೆ. ಅದೇ ತರ ಸೆಕೆಂಡ್ ಸ್ಟೇಜ್ ಇಂದ ನೀವು DVಗೆ ಬರಬೇಕು ಅಂತಂದ್ರೆ 1:1 ಇರುತ್ತೆ ನೋಡಿ. ಈಕ್ವಲ್ ಟು ದ ನಂಬರ್ ಆಫ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, 7,961 ಜನರನ್ನ ಮಾತ್ರನೇ ಕರೀತಾರೆ. ಓಕೆ, ಅದೆಷ್ಟು ವೇಕೆನ್ಸೀಸ್ ಕೂಡ ಅಷ್ಟು ವೇಕೆನ್ಸೀಸ್ ಈಕ್ವಲ್ ಆಗಿ ಮಾತ್ರನೇ ಕರೀತಾರೆ ಗೈಸ್, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಇನ್ ಕೇಸ್ ಟೈಪ್ ಆಫ್ ಮಾರ್ಕ್ಸ್ ಆಗಿತ್ತು ಅಂತಂದ್ರೆ ಬೇಸ್ಡ್ ಆನ್ ದ ಏಜ್ ಕ್ರೈಟೇರಿಯಾ, ಯಾರು ಓಲ್ಡರ್ ಇರ್ತಾರೋ ಅವ್ರಿಗೆ ಕೊಡ್ತಾರೆ. ಓಕೆ, ಅಂಡ್ ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕಂತ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಆ ಲಿಂಕ್ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಲಿಂಕ್ನಿಂದ ಥ್ರೂ ಅಪ್ಲೈ ಮಾಡಬಹುದು. ಓಕೆ, ತೊಂದರೆ ಇಲ್ಲ. ಸೊ ಈಗ ಸಿಲೆಬಸ್ ಬಗ್ಗೆ ಬರೋದಾದ್ರೆ, ಸಿಲೆಬಸ್ ಸಹ ನಿಮಗೆ ಕೊಟ್ಟಿದ್ದಾರೆ. ಫಾರ್ ಸಿವಿಲ್ ಅಂಡ್ ಅಲಿಡ್ ಇಂಜಿನಿಯರಿಂಗ್ ಗ್ರೂಪ್ಗೆ ಏನೆಲ್ಲ ಸಿಲೆಬಸ್ ಇರುತ್ತೆ, ಸಿವಿಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಮೆಟೀರಿಯಲ್ಸ್. ಸೊ ಓಕೆ, ಸೊ ಇದೇ ತರ ನಿಮ್ಮ ಸಿವಿಲ್ ಸಬ್ಜೆಕ್ಟ್ಸ್ ಎಲ್ಲಾನು ಇದೆ. ಸೊ ನೀವು ಈ ಸಿವಿಲ್ ಅಂಡ್ ಅಲಿಡ್ ಇಂಜಿನಿಯರಿಂಗ್ ಅದೇ ಈ ಪರ್ಟಿಕ್ಯುಲರ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಎಲ್ಲ ನೀವು ಓದಬೇಕಾಗುತ್ತೆ ಫಾರ್ CBT 2ಗೆ. ಓಕೆ, ಅಂಡ್ ಅದೇ ತರ ಯೂಶಲಿ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಅಲಿಡ್ ಬ್ರಾಂಚಸ್ ಆದ್ರೆ ಯಾವುದು, ಬೇಸಿಕ್ ಕಾನ್ಸೆಪ್ಟ್ಸ್, ಸರ್ಕ್ಯೂಟ್ ಲಾ, ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಸ್, AC ಫಂಡಮೆಂಟಲ್ಸ್, ಮೆಷರ್ಮೆಂಟ್ ಅಂಡ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್, ಎಲೆಕ್ಟ್ರಿಕಲ್ ಮಷಿನ್ಸ್ ಇರ್ಬೋದು, ಸಿಂಕ್ರೋನಸ್ ಮಷಿನ್ಸ್ ಇರ್ಬೋದು,
generation, transmission, distribution, estimation and costing, utilization of electrical energy, and basic electricals. ಸೊ ಇಷ್ಟೆಲ್ಲ ಬ್ರಾಂಚಸ್ ನೀವು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಅದೇ ತರ ಎಲೆಕ್ಟ್ರಾನಿಕ್ಸ್ ಅಂಡ್ ಅಲ್ಇಡಿ ಇಂಜಿನಿಯರಿಂಗ್ ಎಷ್ಟೆಲ್ಲ ಬ್ರಾಂಚಸ್ ಇತ್ತು, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್, ಇನ್ಸ್ಟ್ರುಮೆಂಟೇಶನ್, ನೀವೆಲ್ಲ ಯಾವ ಸಬ್ಜೆಕ್ಟ್ಸ್ ಓದ್ಬೇಕಂತ ಕೊಟ್ಟಿದ್ದಾರೆ ನೋಡಿ. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಂಡ್ ಮೆಟೀರಿಯಲ್ಸ್, ಎಲೆಕ್ಟ್ರಾನಿಕ್ ಡಿವೈಸಸ್ ಅಂಡ್ ಸರ್ಕ್ಯೂಟ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಲೀನಿಯರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮೈಕ್ರೋಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್ಸ್, ಎಲೆಕ್ಟ್ರಾನಿಕ್ ಮೆಷರ್ಮೆಂಟ್ಸ್, ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಅದಾದ ನಂತರ ಡಾಟಾ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕ್ಸ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಓಕೆ, ಅಂಡ್ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಇವೆಲ್ಲ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ ಗೈಸ್. ಸೊ ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಂಡ್ ಮೆಕ್ಯಾನಿಕಲ್ ಇರ್ಬೋದು. ಸೊ ನೀವು ಎಲ್ಲಾ ಬ್ರಾಂಚಸ್ಗೂ ಸಹ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಇದನ್ನ ಮುಂಚೆನೆ ನೀವು ತಗೊಂಡು ಪ್ರಿಪೇರ್ ಮಾಡ್ರಿ ಅಂತ ನಾವು ಇಂಟೆನ್ಷನ್. ಸೊ whoever is interested, please do contact to the number which is given in the description box as well as in the thumbnail. Okay, ನೋಡಿ ಇದೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಇದಾವೆ. ಸೊ ಥರ್ಮಲ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇದೆ, ಓಕೆ, ಅಂಡ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಿಕ್ಸ್, ಮೆಟ್ರಾಲಜಿ, ಮತ್ತೆ ಗ್ರೈಂಡಿಂಗ್ ಅಂಡ್ ಫಿನಿಶಿಂಗ್ ಪ್ರಾಸೆಸ್, ವೆಲ್ಡಿಂಗ್ ಇದೆ, ಮಷೀನಿಂಗ್ ಇದೆ, ಸ್ಟ್ರೆಂತ್ ಆಫ್ ಮೆಟೀರಿಯಲ್, ಸಾಮ್ ಇದೆ, ಮೆಟೀರಿಯಲ್ ಸೈನ್ಸ್ ಇದೆ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಇದೆ. ಸೊ ಇಷ್ಟೆಲ್ಲ ನಿಮಗೆ ಮೆಕ್ಯಾನಿಕಲ್ ಬರೋಂಥ ಸಬ್ಜೆಕ್ಟ್ಸ್. ಇದಾದ ನಂತರ CMA ಅಂದ್ರೆ BSc ಯಾರು ಮಾಡಿದ್ರೆ ನಿಮಗೆಲ್ಲ ನೋಡಿ ಲೈಟ್ಸ್, ಸೌಂಡು ಮತ್ತೆ ಎಲ್ಲ ಸಿಂಪಲ್ ಸಬ್ಜೆಕ್ಟ್ಸ್ ಇದಾವೆ. ಎಲೆಕ್ಟ್ರಿಸಿಟಿ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಮಾಡರ್ನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್, ಮ್ಯಾಟರ್, ಆಸಿಡ್ಸ್ ಅಂಡ್ ಬೇಸಸ್, ಆಟೋಮಿಕ್ ಸ್ಟ್ರಕ್ಚರ್ ಇದೆ, ಪೀರಿಯಡಿಕ್ ಕ್ಲಾಸಿಫಿಕೇಶನ್, ಕೆಮಿಕಲ್ ಬಾಂಡಿಂಗ್, ಈ ತರ ಇದೆ. ಸೊ ಇದಾದ ನಂತರ ಮತ್ತೆ ಸೂಪರ್ವೈಸರ್ ಪೋಸ್ಟ್ಗೆ ನಿಮಗೂ ಸಹ ಸಿಲೆಬಸ್ ನ ಫ್ರೇಮ್ ಮಾಡಿದ್ದಾರೆ. ಸೊ ಡೀಟೇಲ್ ಸಿಲೆಬಸ್ ಇದೆ. ಸೊ ಜಸ್ಟ್ ಗೋ ಥ್ರೂ ಮಾಡಿ ಸಿಲೆಬಸ್ ನ. ಈಗ ಕಮಿಂಗ್ ಟುವರ್ಡ್ಸ್ ದ ಕ್ವಾಲಿಫಿಕೇಶನ್, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿ ಗೈಸ್, ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಕೆಮಿಕಲ್ ಸೂಪರ್ವೈಸರ್, ರಿಸರ್ಚ್ ಅಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ಗೆ ನಿಮಗೆ ಸ್ಪೆಷಲೈಸ್ಡ್ ಬ್ರಾಂಚ್ ಇರಬೇಕು. ಕೆಮಿಕಲ್ ಇರಬೇಕು, ಕೆಮಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಟೆಕ್ನಾಲಜಿ ಮಾಡಬೇಕು, ಡಿಗ್ರಿ ಆರ್ ಇಟ್ಸ್ ಈಕ್ವಲೆಂಟ್ ಅಂತ ಕೇಳಿದ್ದಾರೆ. ಅಂಡ್ ಇದರಲ್ಲೂ ಸಹ ನೋಡಿ ಮೆಟಲರ್ಜಿಕಲ್ ಆದ್ರೂ ಡಿಗ್ರಿ ಆರ್ ಇಟ್ಸ್ ಈಕ್ವಲೆಂಟ್ ಇನ್ ಮೆಟಲರ್ಜಿಕಲ್ ಅಂತ ಕೇಳಿದ್ದಾರೆ. ಓಕೆ, ಅದೇ ತರ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಪೋಸ್ಟ್ಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇದೆ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಜನರಲ್ ಸರ್ವಿಸಸ್ ಇದೆ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ EMU ಅಂಡ್ TRS ಸಿಸ್ಟಮ್ಸ್ ಇದೆ. ಓಕೆ, ಅಂಡ್ R&D ಇದೆ, TRD ಇದೆ, ವರ್ಕ್ಶಾಪ್ಸ್ ಇದೆ. ಇದರಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮದು 3 years ಡಿಪ್ಲೊಮಾ ಆಗಿರ್ಬೇಕು. ವೆರಿ ಇಂಪಾರ್ಟೆಂಟ್. ಅವ್ರು ನೋಡಿ ಮಿನಿಮಮ್ ಕ್ವಾಲಿಫಿಕೇಶನ್ ಏನ್ ಕೇಳಿದ್ದಾರೆ, ಇದು ಮಿನಿಮಮ್ ನೋಡಿ, ವೆರಿ ಇಂಪಾರ್ಟೆಂಟ್. ನೀವು ನೋಡ್ಕೋಬೇಕಿದ್ದೇನು, ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಷ್ಟು ಬೇಕೇ ಬೇಕು. ಡಿಪ್ಲೊಮಾ ಮಾಡಿದ್ರೆ ಅಂತಂದ್ರೆ ಯು ಗೈಸ್ ಆರ್ ಎಲಿಜಿಬಲ್. ಓಕೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಆರ್ ಬಿ ಏನು ಕಾಂಬಿನೇಷನ್ ಆಫ್ ಎನಿ ಅದರ್ ಸ್ಟ್ರೀಮ್ಸ್ ಆಫ್ ದ ಅಬೋವ್ ಇರ್ಬೋದು, ಲೈಕ್ ಸ್ಟ್ರೀಮ್ಸ್ ಆಫ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಇದರಲ್ಲಿ ಯಾವುದೇ ಸ್ಟ್ರೀಮ್ ಮಾಡಿದ್ರು ಸಹ ಎಲಿಜಿಬಲ್ ಇರ್ತೀರಾ. ಅಂಡ್ ಇದಾದ ನಂತರ ಸಿಮಿಲರ್ಲಿ ನೀವು ಇಂಜಿನಿಯರಿಂಗ್ ರಿಲೇಟೆಡ್ ಏನಾದ್ರು ಅಪ್ಲೈ ಮಾಡ್ತಾ ಇದೀರಾ ಅಂತಂದ್ರೆ, ಜೂನಿಯರ್ ಇಂಜಿನಿಯರ್ ಸಿವಿಲ್, PV, ಸಿವಿಲ್ ಡಿಸೈನ್ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ಬೇಕಾಗಿರುತ್ತೆ. ಓಕೆ, 3 years ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು, ಅಥವಾ 3 years ಡ್ಯೂರೇಷನ್ ಕಾಂಬಿನೇಷನ್ ಆಫ್ ಎನಿ ಅದರ್ ಕೋರ್ಸ್ ಮಾಡಿದ್ರು ಸಹ, ಅಬೋವ್ ಕೋರ್ಸಸ್ ಮಾಡಿದ್ರು ಸಹ ಯು ಗೈಸ್ ವಿಲ್ ಬಿ ಎಲಿಜಿಬಲ್. ಇದು ಸಿವಿಲ್ ರಿಲೇಟೆಡ್. ಸೊ ಇದೇ ತರ ನೆಕ್ಸ್ಟ್ ಅದರ್ ನೋಡಿ, ಜೂನಿಯರ್ ಇಂಜಿನಿಯರ್ ಟ್ರ್ಯಾಕ್ ಮ್ಯಾನ್ ಕೊಟ್ಟಿದ್ದಾರೆ. ಟ್ರ್ಯಾಕ್ ಮ್ಯಾನ್ಗೂ ಸಹ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ರೊಡಕ್ಷನ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಶನ್ ಅಂಡ್ ಕಂಟ್ರೋಲ್ ಅಂಡ್ ಕಾಂಬಿನೇಷನ್ ಆಫ್ ಎನಿ ಅದರ್ ಸ್ಟ್ರೀಮ್ಸ್ ಎಲಿಜಿಬಲ್ ಇದ್ದಾರೆ. ಬಟ್ ಡಿಪ್ಲೊಮಾ ಆಗಿರ್ಬೇಕು, 3 years ಡಿಪ್ಲೊಮಾ. ಅಂಡ್ ಸಿಮಿಲರ್ಲಿ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ಗೂ ಸಹ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್, ಮೆಕಾಟ್ರಾನಿಕ್ಸ್ ಅಂದ್ರೆ ಈ ಎಲ್ಲಾ ಪೋಸ್ಟ್ ಗೆ ನೀವು ಎಲಿಜಿಬಲ್ ಇರ್ತೀರಿ ಗೈಸ್. ವೆನ್ ಯು ಚೂಸ್ ಪ್ರಿಯಾರಿಟಿ ಕೊಡ್ಬೇಕಾಗಿದ್ದಾಗ ಮೆಕ್ಯಾನಿಕಲ್ ಇದೆ ನಂಗೆ ಸಂಬಂಧ ಇಲ್ಲ ಇದು ಅಂತ ಬಿಡಕ್ ಹೋಗಬೇಡಿ. ಮೆಕ್ಯಾನಿಕಲ್ಗೂ ಸಹ ಪ್ರಿಯಾರಿಟಿ ಕೊಡಿ. ಇಲ್ಲಿ ನೋಡಿ ಮೆಕ್ಯಾನಿಕಲ್ ಇದೆ, ಇವಾಗ ಎಲೆಕ್ಟ್ರಿಕಲ್ ಗೈಸ್ ಇರ್ತೀರಾ, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಅಂತಂದ್ಮೇಲೆ ಪ್ರಿಯಾರಿಟಿ ಕೊಡ್ಬೇಕಾದಾಗ 1 2 3 4 ಪ್ರಿಯಾರಿಟಿ ಕೊಡ್ಬೇಕಾದಾಗ ಈ ಪರ್ಟಿಕ್ಯುಲರ್ ಪೋಸ್ಟ್ ಸಹ ನಿಮ್ಗೆ ಅಲ್ಲಿ ಕೆಳಗಡೆ ತೋರಿಸುತ್ತೆ, ಅದಕ್ಕೂ ಸಹ ಪ್ರಿಯಾರಿಟಿ ಕೊಡಿ. ಅವಾಗೇ ನೀವು ಆ ಪೋಸ್ಟ್ ಗೆ ಎಲಿಜಿಬಲ್ ಇರ್ತೀರಾ. ಇದು ಮೆಕ್ಯಾನಿಕಲ್ ಇದೆ ನಂಗೆ ಸಂಬಂಧ ಇಲ್ಲ ಅಂತ ಬಿಟ್ಟಿದ್ದಾರೆ ಅಂದ್ರೆ ಆ ಪೋಸ್ಟ್ ಗೆ ಎಲಿಜಿಬಲ್ ಇರಲ್ಲ. ಓಕೆ, ಹೇಗೋ ಅಪ್ಲಿಕೇಶನ್ ಹಾಕೋದು ಒಂದೇ, ಪ್ರಿಯಾರಿಟಿ ಮಾತ್ರ ಎಲ್ಲದಕ್ಕೂ ಕೊಡ್ಬೇಕಾಗುತ್ತೆ. ಅವಾಗೇ ನೀವು ಎಲ್ಲಾ ಪೋಸ್ಟ್ ಗೆ ಎಲಿಜಿಬಲ್ ಇರ್ತೀರಾ. ಎಕ್ಸಾಮ್ ಮಾತ್ರ ಎಲೆಕ್ಟ್ರಿಕಲ್ ಹಾಕಿದ್ರೆ ಎಲೆಕ್ಟ್ರಿಕಲ್ ಮಾತ್ರ ಬರೀತೀರಾ, ಎಲೆಕ್ಟ್ರಾನಿಕ್ಸ್ ಹಾಕಿದ್ರೆ ಎಲೆಕ್ಟ್ರಾನಿಕ್ ಸಿಲೆಬಸ್ ಏನಿದೆ ಅದಕ್ಕೆ ಮಾತ್ರನೇ ಎಕ್ಸಾಮ್ ಬರೀತೀರಾ. CBT 2 ನಲ್ಲಿ ಮೆಕ್ಯಾನಿಕಲ್ ಆಗಿದೆ, ಮೆಕ್ಯಾನಿಕಲ್ ಮಾತ್ರನೇ ಬರೀತೀರಾ. ಓಕೆ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದೇ ತರ ಟೂಲ್ ಅಂಡ್ ಡೈ ಮೇಕಿಂಗ್ ಸಹ ಇದೆ ನೋಡಿ. ಓಕೆ, ಇಂಡಸ್ಟ್ರಿಯಲ್ ಇದೆ, ಮಷೀನಿಂಗ್ ಇದೆ, ಇನ್ಸ್ಟ್ರುಮೆಂಟೇಶನ್ ಅಂಡ್ ಕಂಟ್ರೋಲ್ ಇದೆ, ಟೂಲ್ಸ್ ಅಂಡ್ ಮಷೀನಿಂಗ್ ಇದೆ. ಸೊ ನೀವೆಲ್ಲರೂ ಎಲಿಜಿಬಲ್ ಇರ್ತೀರಾ. ಅಂಡ್ ಇದಾದ ನಂತರ ಇನ್ನು ಕೆಲವೊಂದು ಪೋಸ್ಟ್ ಇದಾವೆ. ಕೆಮಿಕಲ್ ಅಂಡ್ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾನೆ. ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ, ಇದು ಸ್ಪೆಸಿಫಿಕ್ ಆಗಿ ಮೆಕ್ಯಾನಿಕಲ್, ಇದು ನೋಡಿ ಡಿಗ್ರಿ ಇನ್ ಸೈನ್ಸ್ ಕೇಳಿದ್ದಾನೆ. ಓಕೆ, ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಆರ್ ಅಂಡ್ ವಿತ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ವಿತ್ ಮಿನಿಮಮ್ 45% ಆಫ್ ಮಾರ್ಕ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ,
ಅಂಡ್ ಇದಾದ ನಂತರ ಜೂನಿಯರ್ ಇಂಜಿನಿಯರ್ ಡೀಸೆಲ್. ಓಕೆ, ಜೂನಿಯರ್ ಇಂಜಿನಿಯರ್ ಡೀಸೆಲ್ ವರ್ಕ್ಶಾಪ್ಸ್ ಆಗಿರ್ಬೋದು, ಅಥವಾ ಜೂನಿಯರ್ SNT ಅಂದ್ರೆ ಸಿಗ್ನಲ್ಸ್ ಅಂಡ್ ಟ್ರಾನ್ಸ್ಮಿಷನ್ಸ್ ಆಗಿರ್ಬೋದು, ಸ್ಟೋರ್ಸ್ ಆಗಿರ್ಬೋದು, ಎಲ್ಲಾನು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅವರು ಬ್ರಾಂಚ್ ಅವರು ಎಲಿಜಿಬಲ್ ಇದ್ದೀರಾ. ಓಕೆ, ಎಲೆಕ್ಟ್ರಿಕಲ್ ಇದು ನೋಡಿ, ಈ ಪರ್ಟಿಕ್ಯುಲರ್ SNT ಸಿಗ್ನಲ್ಸ್ ಅಂಡ್ ಟ್ರಾನ್ಸ್ಮಿಷನ್ ಮಾತ್ರ ಓನ್ಲಿ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ ಗೈಸ್. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಇದು ನೋಡಿ, ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಗೆ ಯಾವುದೇ ಬ್ರಾಂಚ್ ಅಂತಿಲ್ಲ, ಯಾವ ಬ್ರಾಂಚ್ ಆಗಿದ್ದು ಎಲಿಜಿಬಲ್ ಇರ್ತಾರೆ, ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇಷ್ಟೆಲ್ಲ ವೇಕೆನ್ಸೀಸ್ ರಿಲೇಟೆಡ್ ಟು ದ ಎಜುಕೇಶನ್ ಕ್ವಾಲಿಫಿಕೇಶನ್. ನಿಮಗೆ ಅವ್ರು ಮತ್ತೆ ರಿಲೇಟೆಡ್ ಟು ದ ನೇಮ್ ಆಫ್ ದಿ ಪೋಸ್ಟ್ ಏನಿರುತ್ತೆ, ಇದು ನೇಮ್ ಆಫ್ ದಿ ಒರಿಜಿನಲ್ ಪೋಸ್ಟ್ ಇಲ್ಲಿತ್ತಾ, ನೇಮ್ ಆಫ್ ದಿ ಆಫ್ಟರ್ ಮರ್ಜ್ ಆದ ನಂತರ ಪೋಸ್ಟ್ ನೇಮ್ ಏನಂತ ಕೊಟ್ಟಿದ್ದಾರೆ, ಜೂನಿಯರ್ ಎಲೆಕ್ಟ್ರಿಕಲ್ ಅಂತ ಕರೀತಾರೆ. ಸೊ ಈ ತರ ಜಸ್ಟ್ ಪೋಸ್ಟ್ ನೇಮ್ ಗೈಸ್ ಇದು, ಇದ್ರ ಬಗ್ಗೆ ನೀವೇನು ಜಾಸ್ತಿ ವರಿ ಮಾಡ್ಕೋಬೇಕಾಗಿಲ್ಲ. ಮೈನ್ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಿದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ನೋಡಿ, R&D ಸಹ ಇದಾವೆ, R&D ನಲ್ಲೂ ಸಹ ನೀವು ಅಪ್ಲೈ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸೊ ಎಲ್ಲ ರಿಲೇಟೆಡ್ ವರ್ಕ್ಸ್ ಇದಾವೆ, ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಬರುತ್ತೆ. ಇವಾಗ ವೇಕೆನ್ಸಿ ಕಡೆ ಬರೋದಾದ್ರೆ, ವೇಕೆನ್ಸಿ ಟೇಬಲ್ ನೋಡಿ, ಡೀಟೇಲ್ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ ಎಲೆಕ್ಟ್ರಿಕಲ್. ಫಸ್ಟ್ ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ ಅಲ್ಲಿ ಈ ಪರ್ಟಿಕ್ಯುಲರ್ ವೇಕೆನ್ಸಿ ಇದು ವೆಸ್ಟ್ ರೀಜನ್ ಅಂತ ಕೊಟ್ಟಿದ್ದಾರೆ. ಸೊ ಇದೇ ತರ ಎಲ್ಲಾ ರೀಜನ್ಸ್ ಗೆ ಸ್ಪೆಸಿಫಿಕ್ ಆಗಿರುತ್ತೆ. ಇದು ನೋಡಿ, ಇವೆಲ್ಲ ವೆಸ್ಟ್ ರೀಜನ್, ಮತ್ತೆ ಅದೇ ತರ ಇವೆಲ್ಲ WR ಅಂತ ಏನಿದೆ ಇದೆಲ್ಲ ವೆಸ್ಟ್ ರೀಜನ್ ಗೈಸ್. ಇಲ್ಲಿ ನೋಡಿ, ರೈಲ್ವೆ RPU ಅಂತಂದ್ರೆ ಆ ಯೂನಿಟ್. ಓಕೆ, ಇದು RRB ಅಹಮದಾಬಾದ್ ಅಲ್ಲಿ ಬರೋಂತ ವೇಕೆನ್ಸೀಸ್. ಓಕೆ, ಇದೇ ತರ RRB ಅಜ್ಮೀರ್ ಕೊಟ್ಟಿದ್ದಾರೆ. ಸೊ ನಾನು ಬೆಂಗಳೂರ್ದು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಮ್ಮ ಬೆಂಗಳೂರು ಗೆಳೆಯರಿಗೆ ಎಲ್ಲರಿಗೂ ಯೂಸ್ ಆಗಲಿ. ನೋಡಿ, RRB ಬೆಂಗಳೂರು ನೋಡಿ, ಯಾವ್ದೆಲ್ಲ ಇದೆ, ಜೂನಿಯರ್ ಎಲೆಕ್ಟ್ರಿಕಲ್ ಇದೆ. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ವೇಕೆನ್ಸೀಸ್ ನೋಡ್ತಾ ಇರಿ ನೀವು. ಓಕೆ, ಅಂಡ್ ಟೋಟಲ್ ಇದೆಲ್ಲ RRB ಬೆಂಗಳೂರು ಗೈಸ್ ಇರೋದು, ಇದೆಲ್ಲ ಬೆಂಗಳೂರು ವೇಕೆನ್ಸೀಸ್. ಒಟ್ಟಲ್ಲಿ 397 ವೇಕೆನ್ಸೀಸ್ ಇದಾವೆ. ಓಕೆ, ಎಷ್ಟು 397 ವೇಕೆನ್ಸೀಸ್ ಬರೀ ಬೆಂಗಳೂರಿಗೆ ಇದಾವೆ. ಅಂಡ್ ಇದೇ ತರ ಇನ್ನು ಬೇರೆನೂ ಇರುತ್ತೆ. ಸೊ 397 ವೇಕೆನ್ಸೀಸ್ ಇದಾವೆ ನೋಡಿ. ಸೊ ಅದೇ ತರ ನೋಡಿ, ಸಿಕಿಂದ್ರಾಬಾದ್ಗೂ ಸಹ ವೇಕೆನ್ಸೀಸ್ ಇದಾವೆ. RRB ಸಿಕಿಂದ್ರಾಬಾದ್ ಅಲ್ಲೂ ಸಹ ಸುಮಾರು ಜಾಸ್ತಿ ವೇಕೆನ್ಸೀಸ್ ಇದಾವೆ. ಸಿಕಿಂದ್ರಾಬಾದ್ ಅಲ್ಲಿ ನೋಡಿ ಎಷ್ಟು ವೇಕೆನ್ಸೀಸ್ ಇದಾವೆ ಅನ್ನೋದು ರೀಡ್ ಮಾಡ್ತೀನಿ ನಿಮಗೆ. ಎಲ್ಲಾ ಪರ್ಟಿಕ್ಯುಲರ್ ಬ್ರಾಂಚಸ್ ಸೇರಿ 590 ವೇಕೆನ್ಸೀಸ್ ಇದಾವೆ. ಓಕೆ, ಸೊ ಏನೆಲ್ಲ ಬೇರೆ ಬೇರೆ ತಿರುವನಂತಪುರಮು ಸಹ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಸೇರ್ಬಿಟ್ಟು ನಿಮಗೆ 7951 ವೇಕೆನ್ಸೀಸ್ ಆಗ್ತವೆ ಗೈಸ್. ಓಕೆ, ಸೊ ಇನ್ನು ಡೀಟೇಲ್ ಆಗಿ ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕಿತ್ತು ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ಯು ದಿಸ್ ಡೀಟೇಲ್ಸ್. ಅಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೂ ಒಂದೇ ಒಂದು ಬಿಟ್ಟಿದ್ದೇನೆ ಅಂತ ಕಾಣುತ್ತೆ, ಐ ಮೀನ್ ದ ಪರ್ಸೆಂಟೇಜ್, ರೈಟ್? ಹಲೋ ಗೈಸ್, ಪರ್ಸೆಂಟೇಜ್ ರಿಲೇಟೆಡ್ ಮಾತ್ರ ನನಗೆ ಎಲ್ಲೂ ಡೀಟೇಲ್ಸ್ ಸಿಕ್ಕಿಲ್ಲ. ನೋಡಿ, ಎಂಟೈರ್ ನೋಟಿಫಿಕೇಶನ್ ಅಲ್ಲಿ ಇನ್ ಕೇಸ್ ನಾನು ಏನಾದ್ರು ಮಿಸ್ ಮಾಡಿದ್ದೆ ಚೆಕ್ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಐ ಮೀನ್ ನಮ್ಮ ತಮ್ಮನೇಲಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ ಪರ್ಸೆಂಟೇಜ್ ಎಷ್ಟು ಅನ್ನೋದು, ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂತ. ಸೊ ಈಗ ಸದ್ಯಕ್ಕಂತಂದ್ರೆ ನೀವು ನೋಡಿ, ಇಲ್ಲಿ ಯಾರ್ಯಾರು ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಸಹ ಅಪ್ಲೈ ಮಾಡೋ ತರ ಇಲ್ಲ ಗೈಸ್, ಅದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅದು ಬಿಟ್ಟರೆ ಇನ್ನು ಎಲ್ಲರೂ ಅಪ್ಲೈ ಮಾಡ್ಬೋದು, ಯಾವುದೇ ತರದ ತೊಂದರೆ ಇಲ್ಲ. ಬಟ್ ಗ್ರೂಪಿಂಗ್ ಮಾಡ್ಬೇಕಾದಾಗ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಗ್ರೂಪಿಂಗ್ ಏನಾದ್ರು ಮಿಸ್ ಮಾಡಿದಿರಾ ಅಂತಂದ್ರೆ, ಗ್ರೂಪಿಂಗ್ ಅಂತ ಅಂದ್ರೆ ಏನು, ನೀವು ಎಕ್ಸಾಮ್ಗೆ ಅಪ್ಲೈ ಮಾಡುವಂತಹ ಗ್ರೂಪ್. ಇವಾಗ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಪೋಸ್ಟ್ ಅಪ್ಲೈ ಮಾಡಿರ್ತಾರ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸ್ಟೋರ್ಸ್ ಎಲ್ಲದಕ್ಕೂ ಅಪ್ಲೈ ಮಾಡಿರ್ತಾರ. ಬಟ್ ಎಕ್ಸಾಮ್ ಗ್ರೂಪಿಂಗ್ ಏನಿದೆಲ್ಲ, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್, ಸಿವಿಲ್, ಈ ಗ್ರೂಪಿಂಗ್ ಏನಿದೆಲ್ಲ ಇದು ವೆರಿ ಇಂಪಾರ್ಟೆಂಟ್. ನೀವು ಯಾವ ಗ್ರೂಪಿಂಗ್ ಇದೆ ಅನ್ನೋದು ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಆ ಗ್ರೂಪಿಂಗ್ ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಸೊ ದಟ್ ಅದರ್ ಬೇಸಿಸ್ ಮೇಲೆ ನಿಮಗೆ ಸೆಕೆಂಡ್ ಸ್ಟೇಜ್ CBT ಇರುತ್ತೆ. ಓಕೆ, ನೀವು ಫಸ್ಟ್ ಸ್ಟೇಜ್ CBT ಪಾಸ್ ಆಗಿದ್ರು ಸಹ ಬೈ ಮಿಸ್ಟೇಕ್ ಆಗಿ ಗ್ರೂಪಿಂಗ್ ಏನಾದ್ರು ಮಿಸ್ಟೇಕ್ ಮಾಡಿದಿರಾ ಹಾಕೋದು ಸೆಲೆಕ್ಷನ್ ಅಲ್ಲಿ ಅಂತಂದ್ರೆ
ಆಗ ಎಲೆಕ್ಟ್ರಿಕಲ್ ಅಂತ ಇದ್ರಾಗ ಎಲೆಕ್ಟ್ರಿಕಲ್ ಅಂತಾನೆ ಹಾಕಿ, ಎಲೆಕ್ಟ್ರಿಕಲ್ ರಿಲೇಟೆಡ್ ಇದೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಅಂತ ಮಾತ್ರನೇ ಹಾಕಿ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಚೆನ್ನಾಗಿದ್ದಾರೆ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಂತ ಹಾಕಿ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಸಹ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ರಿಲೇಟೆಡ್ ಇರಲಿ. ಅವ್ರು ಏನ್ ಕೇಳಿದಾರೋ ಎಲೆಕ್ಟ್ರಾನಿಕ್ಸ್ ಅಂಡ್ ಅಲ್ಲಿಡ್ ಬ್ರಾಂಚಸ್ ಆ ಬ್ರಾಂಚ್ ಇದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಚೂಸ್ ಮಾಡಬೇಕು. ಎಲೆಕ್ಟ್ರಿಕಲ್ ಅಲ್ಲ ಅಲ್ಲಿಡ್ ಬ್ರಾಂಚಸ್ ಇದ್ರೆ ನೀವು ಎಲೆಕ್ಟ್ರಿಕಲ್ ಚೂಸ್ ಮಾಡಬೇಕು. ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಿಕಲ್ ಅಂಡ್ ಅದರ್ ಬ್ರಾಂಚಸ್ ಏನೇ ಇದ್ರು ಸಹ ನೀವು ಇದರಲ್ಲೇ ಹಾಕ್ಬೇಕು. ಮೆಕ್ಯಾನಿಕಲ್ ಅಲ್ಲಿಡ್ ಬ್ರಾಂಚಸ್ ಹೆಂಗೋ ಅದ್ರ ಮಾತ್ರ ಹಾಕ್ಬೇಕು. ಓಕೆ. ಅಂಡ್ ಈ ವಿಡಿಯೋನಲ್ಲಿ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿದೆ ಆಸ್ ಐ ಮೆನ್ಷನ್ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ಗೆಟ್ ಬ್ಯಾಕ್ ಯು ಆಸ್ ಸೂನ್ ಆಸ್ ಪಾಸಿಬಲ್. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಸೊ ಇದೇ ತರ ನಾನು ಇನ್ನೂ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ ಟು ಆಲ್ ಮೈ ಡಿಯರ್ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕ್ಲಿಕಿಂಗ್ ಆನ್ ದ ಲೈಕ್ ಬಟನ್ ಆಸ್ ವೆಲ್ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಸೊ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ಪ್ರತಿ ಅಪ್ಡೇಟು ಸಹ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಗೈಸ್, ವಿಶ್ ಆಲ್ ದಿ ಬೆಸ್ಟ್, ಗುಡ್ ಡೇ.